ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ನಾವು ಎಫೆಸ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನವನ್ನು ನಾವು ಧ್ಯಾನ ಮಾಡ್ತಾ ಬಂದೆವು. ಭಾಳ ಪ್ರಾಮುಖ್ಯವಾದ ಸತ್ಯವನ್ನು ಅಲ್ಲಿ ಪೌಲನು ತಿಳಿಯಪಡಿಸಿದ್ದಾನೆ. 2 ಸತ್ಯಗಳ ಬಗ್ಗೆ ಆಲೋಚನೆ ಮಾಡಿದ್ದೇವೆ. ಅಂದರೆ ದೇವರ ಮಕ್ಕಳು ಅಲ್ಲಿ ಪ್ರಾಮುಖ್ಯವಾಗಿ ಯಾವುದೇ ಕುಟುಂಬವಾಗಿರ್ಬೋದು, ಸಭೆಯಾಗಿರ್ಬೋದು, ಈ ಅವನ ದೃಷ್ಟಿಕೋನ ಯಾವ ರೀತಿ ಪೌಲನು ಹೇಳಬೇಕಾದ್ರೆ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರು. ಸಮಾಧಾನ ಬಂಧನ ಅಂದರೆ ಅದು ಇದರಲ್ಲೇ ಇರಬೇಕು. ನಾವು ಅದು ಬಿಟ್ಟು ಹೋಗು. ಸಮಾಧಾನ ಕೊಡುವಂಥ ಯೇಸು ಕ್ರಿಸ್ತನಲ್ಲಿಯೇ ನಾವು ನೆಲೆಗೊಳ್ಳಬೇಕು. ನಾವು ಕೊಲೊಸ್ಸೆ ಪತ್ರಿಕೆಯಲ್ಲಿ ಅದನ್ನು ಆಲೋಚನೆ ಮಾಡ್ತಾಯಿದ್ದೆವು. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನಂತಿದ್ದು ತೀರ್ಪು ಹೇಳಿ. ಪ್ರಿಯರೇ, ಲೋಕದಲ್ಲಿ ಸಮಾಧಾನ ಇಲ್ಲ. ಲೋಕ ಕೊಡುವಂಥದ್ದು ಬರೀ ತಾತ್ಕಾಲಿಕವಾದ್ದು. ಈ ದಿವಸದಲ್ಲಿ ಅನೇಕರು ಹೈಫೈ ಲೈಫ್ ನೋಡ್ತಾರೆ. ಹಂಗಿರ್ಬೇಕು, ಹಿಂಗಿರ್ಬೇಕು, ಆ ರೀತಿಯಲ್ಲಿ ಎಲ್ಲ. ಅದು ಇದರಿಂದ ಸಮಾಧಾನ ವ್ಯಕ್ತಿಗೆ ಸಿಗುವುದಿಲ್ಲ. ಸಮಾಧಾನ ಸಿಗುವಂಥದ್ದು ಎಲ್ಲಿ ಅಂದರೆ ಯೇಸು ಕ್ರಿಸ್ತನಲ್ಲಿರೋ ಮಾತ್ರ. ದೇವರ ಆಶೀರ್ವಾದ ನಿನ್ನ ಕುಟುಂಬದಲ್ಲಿ, ನಿನ್ನ ಸಭೆಯಲ್ಲಿ ಇರಬೇಕಾದರೆ ಯೇಸು ಕ್ರಿಸ್ತನ ಒಡೆತನ, ಅಧಿಕಾರ, ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಣಾಗಿ ಅಂಗೀಕರಿಸಿದರೆ ಮಾತ್ರ, ಯೇಸು ನಿನ್ನ ಒಡೆಯನಾಗಿದ್ದರೆ ಅಲ್ಲಿ ಸಮಾಧಾನ ಇರ್ತದೆ. ನಾವು 2ನೇ ವಿಷಯ ನೋಡಬೇಕಾದ್ರೆ ಅಲ್ಲಿ ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯತೆಯನ್ನು ಕಾಪಾಡಿಕೊಳ್ಳ್ರಿ. ಪ್ರಿಯರೇ, ಪರಿಶುದ್ಧಾತ್ಮನ ಏನು ಮಾಡ್ತಾನೆ? ಐಕ್ಯತೆ ಒಂದಾಗಿ ಮಾಡ್ತಾನೆ. ಸೈತಾನ ಏನು ಮಾಡ್ತಾನೆ? ಈ ಡಿವೈಡ್ಸ್ ದ ಫ್ಯಾಮಿಲಿ, ಡಿವೈಡ್ಸ್ ದ ಚರ್ಚ್. ಆದರೆ ದೇವರಾತ್ಮನು, ದೇವರ ಒಂದು ಕಾರ್ಯಗಳು, ಪರಿಶುದ್ಧಾತ್ಮನು ಮಾಡುವಂಥ ಕಾರ್ಯ ನಮ್ಮನ್ನು ದೇವರ ಪ್ರೀತಿಯಲ್ಲಿ, ದೇವರ ಪ್ರೀತಿಯ ಬಂಧನದಲ್ಲಿ ನಮ್ಮನ್ನು ನಡೆಸ್ತಾನೆ. ಕಾರಣ ಅಲ್ಲಿ ಕ್ಷಮಿಸುವಂಥದ್ದು, ಸರಿಪಡಿಸಿಕೊಳ್ಳುವಂಥದ್ದು, ದೀನತೆ, ನಮ್ರತೆಯಿಂದ ಸೇರಿ ಬರುವ ಹಾಗೆ ನಮ್ಮ ಜೀವಿತಗಳನ್ನು, ಹೃದಯಗಳನ್ನು ಮಾರ್ಪಡಿಸಿ ನಡೆಸುವಂಥದ್ದಾಗಿದೆ. ಪ್ರಿಯರೇ, ಈ ದಿವಸಗಳ ಅನೇಕ ಕುಟುಂಬಗಳಲ್ಲಿ, ಅನೇಕ ಸಭೆಗಳಲ್ಲಿ ಆಗ್ತಿರುವಂಥ ಸಂಗತಿಗಳು ಅದು ಮಿತಿ ಮೀರಿ ಹೋಗುವಂಥ ಸಂಗತಿಗಳಾಗಿದೆ. ಅಂದರೆ ಸಹಿತ ಅಷ್ಟರ ಮಟ್ಟಿಗೆ ಮನುಷ್ಯನಲ್ಲಿ ಗರ್ವಹಂಕಾರಗಳನ್ನು ತಂದು ಹಾಕಿದ್ದಾನೆ. ಪ್ರಿಯರೇ, ಯಾರು ದೇವರ ಮುಂದೆ ತಗ್ಗಿಸಿಕೊಳ್ತಾರೋ, ದೀನತೆಯನ್ನು ಬರುತ್ತಾರೋ, ಅಲ್ಲಿ ದೇವರ ಮಹಿಮೆಯ ಪ್ರಭಾವ, ಆಶೀರ್ವಾದ ಇರ್ತದೆ. ಇದನ್ನು ಬಿಟ್ಟು ಮನುಷ್ಯ ತನ್ನ ಸ್ವಾರ್ಥಕ್ಕನುಸಾರವಾಗಿ ಪಾಪದ ಕಾರ್ಯಗಳಿಗೆ, ಸೈತಾನಿಗೆ ಒಳಗಾಗುವುದಾದರೆ ನಮ್ಮ ಜೀವಿತವನ್ನು ನಾವು ಹಾಳು ಮಾಡಿಕೊಳ್ತೇವೆ. ಅದರಿಂದ ದೇವರ ವಾಕ್ಯದ ಸತ್ಯತೆ, ಎಚ್ಚರಿಕೆಯನ್ನು ಗಮನಿಸುವಾಗ ಈ ಕಾರ್ಯಕ್ರಮ ಕೇಳುವ ಪ್ರತಿಯೊಬ್ಬರಲ್ಲಿ ದೇವರೇ ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಸಭೆಯನ್ನು ಕ್ಷಮಪಡಿಸು, ಶುದ್ಧೀಕರಿಸು, ನಮ್ಮನ್ನು ಸಂಪೂರ್ಣವಾಗಿ ಮಾರ್ಪಡಿಸು ಎಂಬುದಾಗಿ ನಾವು ಕೇಳ್ಕೊಳ್ಬೇಕಾಗಿದೆ. ಈ ದಿವಸದಲ್ಲಿ ನಾವು ದೇವರ ವಾಕ್ಯದಲ್ಲಿ ಇನ್ನೊಂದು ಸತ್ಯಗಳನ್ನು ನೋಡಲಿಕ್ಕಿದ್ದೇವೆ. ಅದೇ ಎಫೆಸ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. ಸತ್ಯವೇದಿರುವುದಾದರೆ ದಯವಿಟ್ಟು ನನ್ನೊಂದಿಗೆ ನೋಡಬೇಕೆಂಬುದಾಗಿ ಕೇಳಿಕೊಳ್ತೇನೆ. 4ನೇ ಅಧ್ಯಾಯ 4ನೇ ವಚನ ಮತ್ತು 5ನೇ ವಚನ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸವು ಒಂದೇ, ಸ್ನಾನ ದೀಕ್ಷೆ ಒಂದೇ. ಇಲ್ಲಿ ತರುವಂಥ ಆಲೋಚನೆಗಳು ನೋಡಬೇಕಾದ್ರೆ ಇಂಗ್ಲೀಷಲ್ಲಿ ಹೀಗೆ ಉಂಟು: ದೇರ್ ಈಸ್ ಒನ್ ಬಾಡಿ ಆ್ಯಂಡ್ ಒನ್ ಸ್ಪಿರಿಟ್, just as you are called in one hope of your calling, one Lord, one faith, one baptism. ನಾವು ಇದನ್ನು ಅನೇಕ ಸಂಗತಿ ನೋಡಬೇಕಾದ್ರೆ 7ನೇ ವಚನಕ್ಕೆ 6ನೇ ವಚನಕ್ಕೆ ಹೋಗೋದಾದರೂ ಅದು ಬೇರೆ ಉಂಟು. ಅದನ್ನು ನಮ್ಮ ಬೇರೆ ಸಬ್ಜೆಕ್ಟ್ ಆಗಿ ಅದನ್ನು ಮಾತಾಡಬೇಕೆಂಬುದಾಗಿದ್ದೇನೆ. ಆದರೆ ಇಲ್ಲಿ 6 ವಿಷಯಗಳನ್ನು ಇಲ್ಲಿ ಪೌಲನು ತರ್ತಿದ್ದಾನೆ. ಅದನ್ನು ದೇವರಾತ್ಮನ ಸಹಾಯದಿಂದ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಅದಕ್ಕಾಗಿ ನಮ್ಮನ್ನು ಕರ್ತನ ಮುಂದೆ ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ವಾಕ್ಯಗಳು ನಾವು ಜೀವಿಸಬೇಕಾದ ಶೈಲಿ, ಲೈಫ್ ಸ್ಟೈಲ್ ಏನೆಂಬುದನ್ನು ಕರ್ತನೆ ನಿನ್ನ ವಾಕ್ಯ ಸ್ಪಷ್ಟಪಡಿಸ್ತಾ ಇದೆ. ಕರ್ತನೆ, ಪೌಲನ ಮೂಲಕವಾಗಿ ಈ ಆಳವ ಸತ್ಯಗಳನ್ನು ನಾವು ಕರ್ತನೆ ಸಭೆಯ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ ಆಲೋಚಿಸಬೇಕಾದರೆ ನಾವು ಹೇಗೆ ಇರಬೇಕೆಂಬುದನ್ನು ನೀನು ತಿಳಿಯಪಡಿಸ್ತಾ ಇದ್ದಿ. ಕರ್ತನೆ, ಈ ಕಾರ್ಯಕ್ರಮವನ್ನು ಕೇಳುವಂಥ ಒಂದೊಂದು ವ್ಯಕ್ತಿಯಲ್ಲಿ, ಕುಟುಂಬಗಳಲ್ಲಿ, ಸಭೆಗಳಲ್ಲಿ ನಿನ್ನ ಆತ್ಮನ ಕಾರ್ಯ ಸಾಧಿಸಿ. ಕರ್ತನೆ, ನಿನ್ನ ಆಲೋಚನೆ, ನಿನ್ನ ಉದ್ದೇಶ, ನೀನು ಸಭೆಯನ್ನು ನೋಡಬೇಕಾದ್ರೆ ಸಭೆ ಹೇಗಿರಬೇಕು, ಕುಟುಂಬ ಹೇಗಿರಬೇಕೆಂಬುದನ್ನು ಆಲೋಚಿಸಬೇಕಾದರೆ ನಿನ್ನ ವಾಕ್ಯದ ಸತ್ಯತೆಗಳನ್ನು ಗಮನಿಸಿ ಅದಕ್ಕೆ ತಕ್ಕಾಗಿ ನಡ್ಕೊಳ್ಳುವಂತೆ ಕೃಪೆ ಮಾಡು. ಕರ್ತನೆ, ಈ ದಿನಗಳಲ್ಲಿ ಅನೇಕ ಕುಟುಂಬಗಳ ಸಮಸ್ಯೆ ಉಂಟು, ಸಭೆಗಳ ಸಮಸ್ಯೆ ಉಂಟಪ್ಪ. ಅನೇಕ ಹೇಳಿಕೊಳ್ಳಾಗ ಸಂಗತಿಗಳು ನಡೆಯುತ್ತಾ ಇದೆ. ಕರ್ತನೆ, ಅಂಧಕಾರದ ಶಕ್ತಿಗಳು, ಸೈತಾನ ಕಾರ್ಯಗಳನ್ನು ನೀನು ಲಯ ಮಾಡಬೇಕೆಂಬುದಾಗಿ ಬೇಡ್ತೇವೆ. ನಿನ್ನ ಕರ್ತನೆ, ಪರಲೋಕದ ಕರ್ತನೆ, ಆತ್ಮನ ಕಾರ್ಯ ಕರ್ತನೆ, ನಿನ್ನ ಒಡೆತನ ಅಧಿಕಾರವನ್ನು ಸ್ಥಾಪಿಸಿ
ದೇವರೇ, ನಾವು ಇನ್ನು ಮುಂದೆ ಪೂರ್ಣ ಭಯಭಕ್ತಿಯಿಂದಲೂ ದೀನತೆಯುಳ್ಳವರು ನಮ್ರತೆಯುಳ್ಳವರಾಗಿ ನಿನ್ನ ಚಿತ್ತಕ್ಕೆ ಒಳಪಟ್ಟು ಜೀವಿಸುವಂತೆ ನಮ್ಮನ್ನು ರೂಪಿಸಿ ನಡೆಸಪ್ಪ ಎಂಬುದಾಗಿ ಬೇಡ್ತೇವೆ. ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆಯೇ, ಆಮೇನ್. ನಾವು ಓದಿದಂಥ ಈ ದೇವರ ವಾಕ್ಯದ ಭಾಗದಲ್ಲಿ 4ನೇ ಅಧ್ಯಾಯ 4ನೇ ವಚನ ಮತ್ತು 5ನೇ ವಚನದಲ್ಲಿ ಇಲ್ಲಿ ಪೌಲನು ನಮಗೆ 6 ಸತ್ಯಗಳನ್ನು ತಿಳಿಯಪಡಿಸಿದ್ದಾನೆ. ಇಲ್ಲಿ ಪೌಲನು ತರ್ತಿರುವಂಥ ಆಲೋಚನೆ, ನಾವು ಯಾರಾಗಿದ್ದೇವೆ, ನಾವು ಹೇಗಿರಬೇಕು, ನಮ್ಮ ನಡಾವಳಿಕೆ, ಇದು ಭಾಳ ಪ್ರಾಮುಖ್ಯವಾದಂಥ ಒಂದು ಸಂಗತಿ. ಇದರ ಬಗ್ಗೆ ಸರಿಯಾದಂಥ ಒಂದು ಫೌಂಡೇಶನ್, ಸಭೆಯ ಒಂದು ಅಸ್ಥಿವಾರ. ಬರೀ ಸಭೆ ಅಂತ ಹೇಳ್ಬೇಕಾದ್ರೆ ನನ್ನ ಕುಟುಂಬಕ್ಕೂ ಅದನ್ನು ಅನ್ವಯಿಸಿ ಹೇಳ್ತಾ ಇದ್ದೇನೆ. ಯಾಕೆಂದರೆ ಈ ದಿವಸದಲ್ಲಿ ನಾವು ದೇವರು ಅಪೇಕ್ಷಿಸುವಂಥ ಒಂದು ಸಂಗತಿಗಳು ನಾವು ಕುಟುಂಬವಾಗಿ ಕಂಡುಬರುವಾಗ, ಸಭೆಯಾಗಿ ಕಂಡುಬರುವಾಗ ದೇವರು ನಮ್ಮಿಂದ ಅಪೇಕ್ಷಿಸುವಂಥ ಸಂಗತಿಗಳು ಏನೆಂಬುದನ್ನು ಇಲ್ಲಿ 6 ವಿಷಯಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಅಲ್ಲಿ ಅದನ್ನು ನಾವು ಆಲೋಚಿಸಬೇಕಾದ್ರೆ ಮೊದಲನೇ ಸತ್ಯನ ನೋಡ್ರಿ, ಅಲ್ಲಿ ಏನಂತ ಹೇಳಿದ್ರೆ, ನೀವೆಲ್ಲರೂ, ಅದು ಗಮನಿಸಿ, ಆತ ಸಂಬೋಧಿಸಿ ಹೇಳಬೇಕಾದ್ರೆ, ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಂದೇ ದೇಹಕ್ಕೆ. ಅದನ್ನು ನಾವು ಪ್ರತ್ಯೇಕವಾಗಿ ನಾವು ಮದುವೆ ವಿಷಯದಲ್ಲಿ ನೋಡಬೇಕಾದ್ರೆ, ಗಂಡ ಹೆಂಡತಿ ಹೇಳಬೇಕಾದ್ರೆ ನೀವು ಒಂದೇ ದೇಹವಾಗಿದ್ದೀರಿ. 2 ಇಂಡಿವಿಜುವಲ್ಸ್ ಅವ್ರು ಬರ್ತಾರೆ ಮದುವೆ ಆಗಬೇಕಾದ್ರೆ ಸಮಯದಲ್ಲಿ, ಅಲ್ಲಿ ಮಾಡುವಂಥ ಒಡಂಬಡಿಕೆ ಮಾಡಿಕೊಳ್ಬೇಕಾದ್ರೆ ನೀವಿಬ್ಬರಲ್ಲಿ ಇನ್ನೊಬ್ಬರೇ ಆಗಿದ್ದೀರಿ. ದೇವರ ದೃಷ್ಟಿಯಲ್ಲಿ ನೋಡಬೇಕಾದ್ರೆ, ದೇವರ ಅಪೇಕ್ಷಿಸುವ ಸಂಗತಿಗಳು ನೋಡಬೇಕಾದ್ರೆ ನಮ್ಮಲ್ಲಿ ಆ ಒಂದು ಎಲ್ಲದರಲ್ಲಿಯೂ ಅಂದರೆ ನಾವು ಒಂದೇ ಆಗಿದ್ದೇವೆ ಎಂಬುದನ್ನು ಪ್ರಬೋಧಿಸುವ, ಅಂದರೆ ದೇವರ ಆತ್ಮ ನಮ್ಮನ್ನು ಏನು ಮಾಡ್ತಾನೆ, ಆ ಸಂಪೂರ್ಣವಾಗಿ ತನ್ನ ಐಕ್ಯತೆಯಲ್ಲಿ, ಆ ಸಮಾಧಾನದ ಬಂಧನದಲ್ಲಿ, ಪ್ರೀತಿಯ ಬಂಧನದಲ್ಲಿ ನಮ್ಮನ್ನು ಐಕ್ಯಪಡಿಸುವನಾಗಿದ್ದಾನೆ. ಅದರಿಂದ ಈ ಪೌಲನ ಈ ಪಾತ್ರಕ್ಕೆ ಬರೆಯುವಂಥ ರೀತಿಯಲ್ಲಿ ನೋಡಬೇಕಾದ್ರೆ, ನೀವೆಲ್ಲರೂ ಅಂದರೆ ನಿಮ್ಮ ಇನ್ನಲ್ಲಿ ಏನೇ ಆಗಿರ್ಬೋದು, ಆದರೆ ಈಗ ಯೇಸು ಕ್ರಿಸ್ತನಲ್ಲಿ ನೀವು ಏನಾಗಿದ್ದೀರಿ ಎನ್ನುವಂಥದ್ದು ಭಾಳ ಪ್ರಾಮುಖ್ಯ. ನಮ್ಮ ಹಿನ್ನೆಲೆ, ಭಾಷೆ, ಸಂಸ್ಕೃತಿ, ಆಚಾರಗಳು, ವಿಚಾರಗಳು, ನಾನಾ ಸಂಗತಿ ಇರ್ಬೋದು, ಆದರೆ ಯೇಸು ಕ್ರಿಸ್ತನ ಮೂಲಕವಾಗಿ ನೂತನ ಸೃಷ್ಟಿಗಳಾಗಿರಬೇಕಾದ್ರೆ, ನಾವು ಯೇಸು ಕ್ರಿಸ್ತನಲ್ಲಿ ನಾವು ಐಕ್ಯವಾಗಿರಬೇಕಾದ್ರೆ, ನಾವು ಒಂದೇ ಧ್ಯೇಯಕ್ಕೆ ನಾವೇನು ಸೇರಿದವರಾಗಿದ್ದೇವೆ ಎಂಬುದನ್ನು ಇಲ್ಲಿ ಪ್ರತ್ಯೇಕವಾಗಿ ಪೌಲನು ನಮಗೆ ಅಲ್ಲಿ ತರ್ತಿರುವಂಥ ಆಲೋಚನೆ ಗಮನಿಸ್ತಾ ಇದ್ದೇವೆ. ಅದರಿಂದ ಪ್ರಿಯರೇ, ಈ ಒಂದು ಸತ್ಯಗಳನ್ನು ನಾವು ನೋಡಬೇಕಾದ್ರೆ, ಇಲ್ಲಿ ಪೌಲನು ನೀವೆಲ್ಲರೂ ಒಂದೇ ಅಂತ ಹೇಳಬೇಕಾದ್ರೆ, ಈ ಹಿನ್ನೆಲೆ ನೋಡಬೇಕಾದ್ರೆ ಎಫೆಸದಲ್ಲಿದ್ದಂಥ ಅನೇಕ ಅನ್ಯ ಜನರು ಯೇಸು ಕ್ರಿಸ್ತನ ನಂಬಿದಂಥ ರೀತಿಯಲ್ಲಿ ನೋಡ್ತೇವೆ. ಯಹೂದ್ಯರು ಮತ್ತು ಅನ್ಯರಿಂದ ಬಂದಂಥ ನೋಡ್ತೇವೆ ವ್ಯಕ್ತಿಗಳು, ಯೇಸು ಕ್ರಿಸ್ತನ ನಂಬಿದಂಥ ಜನರಲ್ಲಿ ನೀವೆಲ್ಲರೂ ಒಂದೇ ಅಂತ ಹೇಳಬೇಕಾದ್ರೆ, ಯೇಸು ಕ್ರಿಸ್ತನ ಬಂದಂಥ ಉದ್ದೇಶ ಅದಕ್ಕೋಸ್ಕರ ಉಭಯರನ್ನು ಒಂದಾಗಿ ಮಾಡಿದ್ದಾನೆ ಎಂಬುದಾಗಿ ನೋಡ್ತೇವೆ. ಎಫೆಸ ಪತ್ರಿಕೆ 1:22 ಗಮನಿಸಲು ಒಂದುಂಟು, ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು, ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು ಎಂಬುದಾಗಿ ನಾವು ನೋಡ್ತೇವೆ. 23ನೇ ವರ್ಷ ನೋಡುವಾಗಲೂ ಅಲ್ಲಿ ಸಭೆಯು ಆತನ ದೇಹವಾಗಿದೆ, ಎಲ್ಲವನ್ನೂ ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುವ ಆತನಿಂದ ಅದು ಪರಿಪೂರ್ಣತೆಯುಳ್ಳದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಎಫೆಸ ಮತ್ತು 3ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡಬೇಕಾದ್ರೂ ಕೂಡ ಅಲ್ಲಿ ನಮ್ಗೆ ಗೊತ್ತಾಗ್ತದೆ. ಅಲ್ಲಿ ಇರುವಂಥ ಮಾತು ಏನಂದರೆ, ಅಲ್ಲಿ ಸ್ಪಷ್ಟವಾಗಿ ಅದನ್ನು ಆಲೋಚನೆ ಮಾಡಿದ್ದೇವೆ. 6ನೇ ವಚನ 3ನೇ ಅಧ್ಯಾಯದಲ್ಲಿ ಅಲ್ಲಿ ಪೌಲನು ಹೇಳುವಂಥ ಮಾತೇನೆಂದರೆ, ಪವಿತ್ರಾತ್ಮೆಯನ್ನು ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಿಂದ ಜನರಿಗೆ ತಿಳಿಸಲ್ಪಡಲಿಲ್ಲ. ಅದು ಯಾವುದೇ ಅಂದರೆ 6ನೇ ವಚನ ನೋಡ್ರಿ, ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿರುವವರಾಗಿ ಯಹೂದ್ಯರೊಂದಿಗೆ ಬಾಧ್ಯರು, ಒಂದೇ ದೇಹದೊಳಗಣ ಅಂಗಗಳು, ಅಬ್ರಾಹ್ಮನಿಗೆ ಉಂಟಾದ ವಾಗ್ದಾನದಲ್ಲಿ ಪಾಲುಗಾರರೂ ಆಗಿದ್ದಾರೆ ಎಂಬುದೇ. ಇದು ಭಾಳ ಪ್ರಾಮುಖ್ಯವಾದ ಸತ್ಯ. ಪೌಲನು ಅದು ತಿಳಿಸಿದರು. ದೇವರು ಪೌಲನಿಗೆ ತಿಳಿಯಪಡಿಸಿದಂಥ ಮರ್ಮ ಅದೇನೆಂದರೆ, ಯೇಸು ಕ್ರಿಸ್ತನ ಸುವಾರ್ತೆಯ ಮೂಲಕ ಏನಂತ ಹೇಳಿದ್ರೆ, ಅನ್ಯರು ಮತ್ತು ಅನ್ಯ ಜನರಾಗಿದ್ದಂಥವರು ಮಾತ್ರವಲ್ಲ, ಯಹೂದ್ಯರೊಂದಿಗೆ ಬಾಧ್ಯರಾಗಿದ್ದೇವೆ ಎಂಬ ಸಂಗತಿಯನ್ನು ತಿಳಿಯಪಡಿಸುವ ಸಂಗತಿ ಇಲ್ಲಿ. ಹೌ ಗಾಡ್ ಯುನೈಟ್ಸ್ ದ ಪೀಪಲ್ ಥ್ರೂ ದ ಗಾಸ್ಪಲ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಸುವಾರ್ತೆ ನಮ್ಮ ಏನಂದರೆ, ಎಂಥ ನಮ್ಮ ಬ್ಯಾಕ್ಗ್ರೌಂಡ್ ಇರ್ಬೋದು, ಯಾವುದೇ ದೇಶದವರಾಗಿರ್ಬೋದು, ಕಲರ್ ಇರ್ಬೋದು, ನಮ್ಮ ಸಂಸ್ಕೃತಿ ಏನೇ ಇರ್ಬೋದು, ಆದರೆ ಪ್ರಿಯರೇ, ಯೇಸು ಕ್ರಿಸ್ತನ ಸುವಾರ್ತೆಯ ಮೂಲಕವಾಗಿ ನಮ್ಮನ್ನು ಏನು ಮಾಡ್ತಾರೆ, ದೇವರು ಮಾಡುವ ಕಾರ್ಯ ಒಟ್ಟಾಗಿ ಒಂದೇ ಕುಟುಂಬ, ಒಂದೇ ಸಭೆಯಾಗಿ ಮಾಡಿದ್ದಾರೆ. ದಟ್ಸ್ ದ ಬ್ಯೂಟಿ. ನಾವು ಪರಲೋಕಕ್ಕೆ ಎಲ್ಲ ಎಚ್ಚರಪಡುವಂಥ ಸಮಯದಲ್ಲಿ, ಪರಲೋಕದೆಲ್ಲ ಸೇರ್ಪಡುವಾಗ
ಪರಲೋಕದ ಮಹಿಮೆ ಘನತೆ ನೋಡಬೇಕಾದ್ರೆ ಯೇಸು ಕ್ರಿಸ್ತನು ನಮಗೋಸ್ಕರ ಮಾಡಿದಂಥ ಕಾರ್ಯ, ಶಿಲುಬೆಯಲ್ಲಿ ಮಾಡಿದ ಕಾರ್ಯದ ಮೂಲಕ ಆತನ ನಾವು ಪ್ರತಿಫಲವಾಗಿ ಆತನ ಶ್ರಮೆಯ ಫಲಗಳಾಗಿದ್ದೇವೆ ಅಂತ ಹೇಳಬೇಕಾದ್ರೆ ಈ ಭೂಲೋಕದ ಅನೇಕ ಎಲ್ಲ ಸ್ಥಳಗಳಿಂದ ಜನರು ಯೇಸು ಕ್ರಿಸ್ತ ನಂಬಿದಂಥವರು ಒಟ್ಟಾಗಿ ಸೇರಿ ಬರುವಾಗ ಅಲ್ಲಿ ದೇವರ ಮಹಿಮೆ ಏನು, ದೇವರ ಕಾರ್ಯಗಳೇನು ಎಂಬುದಾಗಿ ಅಲ್ಲಿ ನೋಡಬೇಕಾದ್ರೆ ದೇವರಿಗೆ ಎಷ್ಟೋ ಘನತೆಯನ್ನು ಆರಾಧನೆಯನ್ನು ಸಲ್ಲಿಸುವಂಥವರಾಗಿದ್ದೇವೆ. ಈ ಭೂಲೋಕದಲ್ಲಿ ನಾವು ಎಷ್ಟೋ ಪ್ರಯಾಸ ಕಷ್ಟ, ಒಂದು ರೀತಿಯಲ್ಲಿ ಒಬ್ಬರನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ, ಗಂಡ ಹೆಂಡತಿಯನ್ನು ಅರ್ಥ ಮಾಡಿಕೊಳ್ಳೋ ಎಷ್ಟೋ ಕಷ್ಟ ಆಗ್ತದೆ, ಎಷ್ಟೋ ವರ್ಷಗಳು ಬೇಕಾಗ್ತದೆ. ಮತ್ತು ಸಭೆಯಲ್ಲಿ ನಾವು ಸೇರಿ ಬರುವಾಗ ಒಬ್ಬರೊಬ್ಬರ ಟೆಂಪರ್ಮೆಂಟ್ಗಳು, ಒಂದೊಂದು ಸಂಗತಿಗಳು, ನಾನಾ ಆಲೋಚನೆ ಅನೇಕ. ಆದರೆ ಪರಿಶುದ್ಧಾತ್ಮ ನಮ್ಮ ಇರುವಾಗ, ಆ ಪರಿಶುದ್ಧಾತ್ಮ ಅಧಿಕಾರಕ್ಕೆ ಒಳಪಡುವಾಗ ನಮ್ಮನ್ನೆಲ್ಲವನ್ನ ಒಟ್ಟಾಗಿ ಸೇರಿಸುವಂಥದ್ದೇ ಪರಿಶುದ್ಧಾತ್ಮನ ಕಾರ್ಯ. ಕ್ರಿಸ್ತನಿಂದ ಸಮಾಧಾನ, ಪರಿಶುದ್ಧಾತ್ಮನ ಕಾರ್ಯ ನಮ್ಮನ್ನು ಯುನೈಟ್ಸ್ ಅಸ್ ಟು ಲವ್ ಈಚ್ ಅದರ್, ಟು ವರ್ಕ್ ಫಾರ್ ಗಾಡ್ಸ್ ಪರ್ಪಸ್ ಎಂಬುದಾಗಿ ನೋಡ್ತೇವೆ. ದೇವರ ಮಹಿಮೆಗಾಗಿ ಜೀವಿಸುವಂತೆ, ನಡೆದುಕೊಳ್ಳುವಂತೆ ದೇವರು ನಮ್ಮನ್ನು ರೀತಿಯಲ್ಲಿ ತನ್ನ ಆತ್ಮನ ಮೂಲಕವಾಗಿ ನಮ್ಮನ್ನು ನಡೆಸುವಂಥವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಇದು ದೇವರ ವಾಕ್ಯದಲ್ಲಿ ಇರ್ತಕ್ಕಂಥ ಸತ್ಯಗಳು, ಅನೇಕ ಸಂಗತಿಗಳನ್ನು ನಾನು ಆಲೋಚನೆ ಮಾಡಬೇಕಾದ್ರೆ, ಅದಕ್ಕೆ ಪೌಲನು ಅದನ್ನು ಬರೀಬೇಕಾದರೆ ನೋಡ್ರಿ, ಎಫೆಸ ಪತ್ರಿಕೆ 16ರಲ್ಲಿ ಒಂದು ಮಾತು ಹೇಳ್ತಾನೆ, ಅಲ್ಲಿ ಉಂಟು, ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಪ್ರಭಾವ ಸ್ವರೂಪನ ತಂದೆಯೂ ಆಗಿರುವ ಆತನು ತನ್ನ ವಿಷಯವಾದ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳ್ಕೊಳ್ಳುವ ಜ್ಞಾನಗಳ ಆತ್ಮವು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸ್ತೇನೆ ಎಂಬುದಾಗಿ ಹೇಳ್ತಿದ್ದಾನೆ. ದೇವರು ನಮ್ಮ ಮನನೇಚ್ಛೆಗಳನ್ನು ಬೆಳೆಸುವಾಗ, ದೇವರು ಕೊಟ್ಟಂಥ ರಹಸ್ಯವಾದ ಸಂಗತಿ, ಮರ್ಮವಾದ ಸತ್ಯಗಳನ್ನು ತಿಳಿಯುವಾಗ ನಾವು ಕರ್ತನಲ್ಲಿ ಆನಂದಿಸುವುದಕ್ಕೆ ಸಾಧ್ಯತೆ ಉಂಟು ಎಂಬುದನ್ನು ಅಲ್ಲಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಆದ್ದರಿಂದ ನೀವೆಲ್ಲರೂ, ಇಲ್ಲಿ ಏನು ಹೇಳ್ತಿದ್ದಾನೆ, ನೀವೆಲ್ಲರೂ ಏನಂದರೆ ಒಂದೇ ದೇಹಕ್ಕೆ ಸೇರಿದವರು. ಅಂದರೆ ನಮ್ಮ ದೇಹ ಅನೇಕ ಅಂಗಗಳು ಉಂಟು, ಆದರೆ ಒಂದೇ ದೇಹವಾಗಿದೆ. ಅನೇಕ ಅಂಗಗಳಾಗಿದ್ದಂಥ ಸಂಗತಿಗಳಲ್ಲಿ ನಾವು ಏನಾಗಿದ್ದೇವೆ, ಒಂದೇ ದೇಹವಾಗಿದ್ದೇವೆ. ಸಭೆ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನು ಶಿರಸ್ಸು, ನಾವು ದೇವಿಗೆ ನಾವು ದೇಹ ಅಂಗವಾಗಿದೆ ಅಂತ ಹೇಳಬೇಕಾದ್ರೆ ಬೇರೆ ಬೇರೆ ನಾವು ಸಂಸ್ಕೃತಿ, ಬಣ್ಣ, ಭಾಷೆ ಇದ್ದರೂ ಸಹ ಯೇಸು ಕ್ರಿಸ್ತನಲ್ಲಿ ನಾವು ಐಕ್ಯವಾಗಿದ್ದೇವೆ ಎಂಬುದನ್ನು ನೋಡ್ತೇವೆ. ಎರಡನೇ ವಿಷಯಕ್ಕೆ ಬರೋಣ. ಅನೇಕ ಸಂಗತಿ ಉಂಟು, ನನಗೆ ಹೆಚ್ಚು ಹೇಳೋಕ್ಕೆ ಸಾಧ್ಯತೆ ಇಲ್ಲ. ಅಲ್ಲಿ ಒಬ್ಬನೇ ಆತ್ಮನನ್ನು ಹೊಂದಿದವರು, ಒನ್ ಸ್ಪಿರಿಟ್. ಯೇಸು ಕ್ರಿಸ್ತನ ನಂಬಿದಂಥ ಎಲ್ಲ ಜನರಿಗೆ ದೇವರು ಉಚಿತವಾಗಿ ಕೊಟ್ಟಿರುವಂಥದ್ದು ಅಂತ ತನ್ನ ಆತ್ಮನ ಕೊಟ್ಟಿದ್ದಾನೆ. ಅದು ಯಾವ ತಾರತಮ್ಯ ಅಲ್ಲ ಪ್ರಿಯರೇ. ಯೇಸು ಕ್ರಿಸ್ತನನ್ನು ಕಂಡುಕೊಂಡಂಥ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯಗಳಲ್ಲಿ ವಾಸುವ ಆತನು ಯಾರಂದರೆ ಪರಿಶುದ್ಧಾತ್ಮನು. ಪರಿಶುದ್ಧಾತ್ಮನ ಒಂದು ಐಕ್ಯತೆಯಲ್ಲಿ, ನಾವು ಅನ್ಯೋನ್ಯತೆಯಲ್ಲಿ ಬರುವಾಗ ದೇವರಾತ್ಮ ನಮ್ಮಲ್ಲಿ ವಾಸ ಮಾಡುವ ಆತನು, ನಮಗೆ ಪ್ರಬೋಧಿಸುವ ಆತನು. ಅಷ್ಟೇ ಅಲ್ಲ, ಪರಿಶುದ್ಧಾತ್ಮನ ಕಾರ್ಯ ಯೇಸು ಕ್ರಿಸ್ತನನ್ನೇ ಮಹಿಮೆ ಪಡಿಸುವಂಥದ್ದು. ನಾವು ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 15-16ರಲ್ಲಿ ಓದಬೇಕಾದ್ರೆ ಪರಿಶುದ್ಧಾತ್ಮನ ಕಾರ್ಯ ಏನೆಂಬುದನ್ನು ಅಲ್ಲಿ ನಾವು ನೋಡ್ತೇವೆ. ನಿಮಗೆ ಒಬ್ಬ ಸಹಾಯಕನ ಕೊಡ್ತೇನೆ, ಸತ್ಯದ ಆತ್ಮನ ಕೊಡ್ತೇನೆ, ಈಸ್ ಅ ಕಂಫರ್ಟರ್ ಎಂಬುದಾಗಿ ನೋಡ್ತೇವೆ. ಆತ ಪರಿಶುದ್ಧಾತ್ಮ ನಮ್ಮ ಇರುವಾಗ ನಾವು ಯಾವುದೇ ನಮ್ಮಲ್ಲಿ ಅನೇಕ ಅಸ್ತವ್ಯಸ್ತ ಸಂಗತಿ ಇರ್ಬೋದಾದರೆ ಪರಿಶುದ್ಧಾತ್ಮ ನಮ್ಮನ್ನು ಸರಿಪಡಿಸಿ, ರೂಪಿಸಿ, ನಮ್ಮ ಸತ್ಯದ ಮಾರ್ಗದಲ್ಲಿ ನಡೆಸುವಾತನಾಗಿದ್ದಾನೆ. ನಮ್ಮಲ್ಲಿರುವಂಥ ಎಲ್ಲ ಅಸಹ್ಯ ಸಂಗತಿಗಳು, ಕತ್ತಲೆಯ ಸಂಗತಿಗಳು, ಎಲ್ಲ ಬೇಡವಾದ ಎಲ್ಲ ಸಂಗತಿ ತೆಗೆದುಹಾಕಿ ನಮ್ಮನ್ನು ಶುದ್ಧೀಕರಿಸಿ ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸುವಂತೆ ಪರಿಶುದ್ಧಾತ್ಮ ನಮ್ಮನ್ನು ಏನು ಮಾಡ್ತಾನಂತೆ, ಪ್ರೇರೇಪಿಸುವಂಥವನಾಗಿದ್ದಾನೆ. ಆತ್ಮನ ಅದಕ್ಕೋಸ್ಕರ ಪರಿಶುದ್ಧಾತ್ಮನ ಅನುಸರಿಸಿ ನಡೆದುಕೊಳ್ಳ್ರಿ, ಪರಿಶುದ್ಧಾತ್ಮ ದುಃಖಪಡಿಸಬೇಡ್ರಿ. ದೇವರಾತ್ಮ ನಮ್ಮಲ್ಲಿ ಇರಬೇಕಾದ್ರೆ ಪರಿಶುದ್ಧಾತ್ಮನ ನಡವಳಿಕೆಯಲ್ಲಿ ನಾವು ಜೀವಿಸಬೇಕಾದದ್ದು ಭಾಳ ಪ್ರಾಮುಖ್ಯ ಎಂಬುದಾಗಿ ನೋಡ್ತೇವೆ. ಎಫೆಸ ಪತ್ರಿಕೆ 1:13ರಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಏನಂದರೆ, ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆಯವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ನೋಡಿ, ಅಲ್ಲಿ ಪೌರನ್ನು ತರುವಂಥ ಸಂಗತಿಯ ಆಲೋಚನೆ ಏನಂತ ಹೇಳಿದ್ರೆ, ಪರಿಶುದ್ಧಾತ್ಮನ ಮುದ್ರೆ ಯಾರಿಗೆ? ಯೇಸು ಕ್ರಿಸ್ತನ ನಂಬಿದಂಥ ಎಲ್ಲ ದೇವ ಮಕ್ಕಳಲ್ಲಿ ಅದು ದೇವರು ಹಾಕಿದ್ದಾನೆ ಎಂಬುದಾಗಿ ನೋಡ್ತೇವೆ. ಈ ವಾಕ್ಯ ಕೇಳುವಂಥ ನಿನ್ನಲ್ಲಿ ಪರಿಶುದ್ಧಾತ್ಮನ ಮುದ್ರೆ ಉಂಟೋ? ಪರಿಶುದ್ಧಾತ್ಮ ನಿಮ್ಮಲ್ಲಿ ಇದ್ದಾನೆ ಅಂತ ಹೇಳಬೇಕಾದ್ರೆ ಪರಿಶುದ್ಧಾತ್ಮನಿಗೆ ತಕ್ಕಾಗಿ ನಡ್ಕೊಳ್ಳುವಂಥದ್ದು ಭಾಳ ಪ್ರಾಮುಖ್ಯ. ನಾವು ದೇವರ ಮಕ್ಕಳು ಎಂಬುದಾಗಿ ದೇವರ ಮಕ್ಕಳಿಗೆ ತಕ್ಕಾಗಿ ಜೀವಿಸಬೇಕಾದದ್ದು. ಲೋಕದವರ ಹಾಗೆ ಅಲ್ಲ. ಲೋಕದವರ ಸ್ಥಿತಿ ಬೇರೆ,
ದೇವರ ಮಕ್ಕಳ ಸ್ಥಿತಿ ಬೇರೆ ಪ್ರಿಯರೇ. ನಾವು ಅನೇಕ ವೇಳೆ ನಮ್ಮ ವರ್ತನೆ, ನಮ್ಮ ಮಾತುಗಳನ್ನು ಗಮನಿಸುವಾಗ ಅನೇಕ ವೇಳೆ ಲೋಕದವರಿಗಿಂತ ಕನಿಷ್ಠವಾದ ರೀತಿಯಲ್ಲಿ ಮಾತಾಡ್ತೇವೆ. ಯಾಕೆ? ಹೊಲಸು ಮಾತುಗಳು ಅನೇಕ ರೀತಿಯಲ್ಲಿ ನೋಡಬೇಕಾದ್ರೆ ಸೈತಾನದಿಂದ ಪ್ರೇರಿತರಾಗಿ ಹಳೆಯ ಮನುಷ್ಯ ಅನೇಕ ಸಂಗತಿಗಳು ಸನ್ನಿವೇಶಗಳು ಬರುವಾಗ ಅನೇಕ ಭಯಂಕರವಾದ ಸಂಗತಿಗಳನ್ನು ನೋಡ್ತೇವೆ ಪ್ರಿಯರೇ. ಆದರೆ ದೇವವಾಕ್ಯ ಹೇಳ್ತದೆ, ಭೂ ಸಂಬಂಧ ಭಾವಗಳನ್ನು ಸಾಯಿಸ್ರಿ, ನಿಮ್ಮಲ್ಲಿ ಯಾವುದೇ ದುರ್ಭಾಷೆ ಇರ್ಕೂಡ್ದು, ಪಾಪದ ಸಂಗತಿಗಳಾಗಲಿ ಶರೀರ ಸಂಗತಿ ಇರ್ಕೂಡ್ದು, ಅವುಗಳನ್ನು ಸಾಯಿಸ್ರಿ, ನಾವು ಪಾಪದ ಪಾಗಿ ಸತ್ತಿದ್ದೇವೆ ಎಂಬುದನ್ನು ಅಲ್ಲಿ ಹೇಳಬೇಕಾದ್ರೆ ಪರಿಶುದ್ಧಾತ್ಮನಿಂದ ನೀವು ದೇಹದ ದುರಭ್ಯಾಸಗಳನ್ನು ನಾಶ ಮಾಡಿರಿ. ಗಲಾತ್ಯ ಪತ್ರಿಕೆ ನೋಡಬೇಕಾದ್ರೆ ಅದನ್ನು ತಿಳಿಸ್ತಿದ್ದಾನೆ. ಅದಕ್ಕೋಸ್ಕರ ಪವಿತ್ರಾತ್ಮನಿಂದ ನಾವು ಏನಂದರೆ ಒಳಗಾಗಿ ಪವಿತ್ರಾತ್ಮ ಭರಿತರಾಗಿ ಜೀವಿಸಬೇಕಾದರೆ ಲೋಕದ ವಿಷಯಕ್ಕೆ ಶರೀರಾಶ್ರಿಗಳಿಗೆ ಅವಕಾಶ ಇಲ್ಲ ಎಂಬುದಾಗಿ ನೋಡ್ತೇವೆ. ಅದರಿಂದ ದೇವರ ವಾಕ್ಯದ ಎಚ್ಚರಿಕೆ ನಾವು ಯಾವಾಗ ದೇವರ ವಾಕ್ಯ ಓದ್ತೇವೋ ಅದಕ್ಕೆ ವಿಧೇಯತೆ ತೋರಿಸುವಾಗ ದೇವರಾತ್ಮನಿಗೆ ಅನುಸಾರವಾಗಿ ನೋಡಿಕೊಳ್ಳುವುದಕ್ಕೆ, ದೇವರಾತ್ಮನ ಫಲವನ್ನು ನಾವು ಬಿಡುವುದಕ್ಕೆ ನಮಗೆ ಸಾಧ್ಯತೆ ಉಂಟು ಎಂಬುದನ್ನು ನಾವು ಪ್ರತ್ಯೇಕವಾಗಿ ಆ ಭಾಗದಲ್ಲಿ ನಾವು ನೋಡುವುದಕ್ಕೆ ಸಾಧ್ಯತೆ ಉಂಟು ಎಂಬುದಾಗಿ ನೋಡ್ತೇವೆ. ಅದರಿಂದ ಈ ನಾವು ಒಬ್ಬನೇ ಆತ್ಮನನ್ನು ಹೊಂದಿದವರು ಅಂತ ಹೇಳಬೇಕಾದ್ರೆ ಆ ಪರಿಶುದ್ಧಾತ್ಮನ ಆಡಳಿತದಲ್ಲಿ ಅಧಿಕಾರದಲ್ಲಿ ಜೀವಿಸಬೇಕಾದದ್ದು ನಮ್ಮ ಕರ್ತವ್ಯ ಎಂಬುದಾಗಿ ನೋಡ್ತೇವೆ. ಮೂರನೇದಾಗಿ ನೋಡ್ರಿ, ನಾವು ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು ಎಂಬುದಾಗಿ ನೋಡ್ತೇವೆ. ಜಸ್ಟ್ ಆ್ಯಸ್ ಯು ಹ್ಯಾವ್ ಕಾಲ್ಡ್ ಇನ್ ಒನ್ ಹೋಪ್ ಆಫ್ ಯುವರ್ ಕಾಲಿಂಗ್ ಎಂಬುದಾಗಿ ನೋಡ್ತೇವೆ. ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ನಾವು ಕರೆಯಲ್ಪಟ್ಟವರು. ಆದರೆ ಪ್ರಾಮುಖ್ಯವಾಗಿ ದೇವ ಜನರಿಗೆ ಇರ್ತಕ್ಕಂಥ ಒಂದೇ ಪದವಿ ಅಂದರೆ ಪರಲೋಕದ ಬಾಧ್ಯತೆ. ಅದು ನೋಡಬೇಕಾದ್ರೆ ಈ ಲೋಕದ ಎಲ್ಲ ಸಂಗತಿಗಳು ನಮಗೆ ಅಲ್ಪವಾದ್ದೇ ಎಂಬುದಾಗಿ ನಾವು ನೋಡ್ತೇವೆ. ನಾವು ರೋಮಪುರ ಪತ್ರಿಕೆ 8:30 ನೋಡಬೇಕಾದ್ರೆ, 1 ಥೆಸಲೋನಿಕ 4:13-18 ಓದಬೇಕಾದ್ರೆ ಅಲ್ಲಿ ಇರುವಂಥ ಸತ್ಯತೆ 1 ಕೊರಿಂಥ 15:52 ನನಗೆ ಅನೇಕ ಭಾಗ ಅಂದರೆ ರೆಫರೆನ್ಸ್ ನೋಡಿ ಹೇಳ್ತಾ ಇದ್ದೇನೆ. ಆದರೆ ಅದು ಓದಿ ಇದು ಮಾಡೋಕ್ಕೆ ಹೆಚ್ಚು ಸಮಯ ಬೇಕಾಗ್ತದೆ. ಆದರೆ ಅಲ್ಲಿ ಒಂದು ಸಂಘ, ಅದಕ್ಕೋಸ್ಕರ ಪೌಲ ಹೇಳ್ತಾನೆ 1:18 ಅಲ್ಲಿ ಒಂದು ಮಾತು ಉಪಯೋಗಿಸಿದ್ದ, ಅದನ್ನು ಓದಕ್ಕೆ ಇಷ್ಟಪಡ್ತೇನೆ. 18ನೇ ವಚನದಲ್ಲಿ ಏನಂತ ಹೇಳಿದ್ರೆ, ಆತನು ನಿಮ್ಮ ಮನನೇತ್ರಗಳನ್ನು ಬೆಳಗಿಸಿ, ಗಮನಿಸಿ, ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಆಮೇಲೆ ಎಂತೆಂಬುದನ್ನು ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂತೆಂಬುದನ್ನು ನಂಬುವರಾದ ನಮ್ಮಲ್ಲಿ ಆತನ ಸಾಧಿಸುವ ಪರಾಕ್ರಮ ಎಷ್ಟು ಅತಿಶಯವಾದೆಂಬುದನ್ನು ನೀವು ತಿಳ್ಕೊಳ್ಳುವಂತೆ ಅನುಗ್ರಹಿಸಲಿ. ಅಂದರೆ ದೇವರ ಕಾರ್ಯಗಳು, ಅಂದರೆ ದೇವರು ತನ್ನ ಮಕ್ಕಳಿಗೋಸ್ಕರ ಆತನು ಸಿದ್ಧ ಮಾಡಿರುವಂಥದ್ದು ಮತ್ತು ಅದು ಮಹಿಮೆಯುಳ್ಳದು, ಪ್ರಭಾವವುಳ್ಳದ್ದು. ದೇವರು ಅದನ್ನು ತನ್ನ ಮಕ್ಕಳಿಗೆ ಪ್ರಕಟಿಸಬೇಕಾದರೆ ಅದನ್ನು ಹೆಚ್ಚು ಆನಂದಿಸೋದಕ್ಕೆ ಸಾಧ್ಯ ಉಂಟು. ಪರಲೋಕದ ಸಂಗತಿ ನಮಗೆ ಇನ್ನೂ ಹೆಚ್ಚು ಗೊತ್ತಿಲ್ಲ. ನಮ್ಮ ದೇವರು ನಾವು ಪರಲೋಕ ಸಂಸ್ಥಾನ ಮಾಡಿದ್ದಾನೆ. ಒಂದಿನ ಬರ್ತದೆ ನಾವು ಕರ್ತನ ಜೊತೆಯಲ್ಲಿ ಆ ಪರಲೋಕದ ವಾಸುವ ಸಂಗತಿಗಳು, ಬಂಗಾರದ ಬೀದಿಗಳು ನೋಡ್ತೇವೆ, ಅದು ಬಿಲ್ಡಿಂಗ್ ನೋಡಬೇಕು, ಎಲ್ಲ ಸಂಗತಿಗಳು ಈ ಲೋಕಕ್ಕೆ ಯಾವುದಕ್ಕೆ ಪಡೆದಿರ್ತಕ್ಕಂಥದ್ದು ಎಂಬುದಾಗಿ ನೋಡ್ತೇವೆ. ನಮ್ಮ ಪದವಿ ಅಂದರೆ ನಮ್ಮ ಸ್ಟೇಟಸ್, ನಮ್ಮ ಸಂಗತಿಗಳು, ನಾವು ಎಷ್ಟೇ ಕನಿಷ್ಠರಾಗಿದ್ದಂಥವರು ಕೊರತೆಯಲ್ಲಿ ನಾನಾ ಸನ್ನಿವೇಶಗಳು ದಾಟಿ ಹೋಗುವ ಸ್ಥಿತಿ ಉಂಟು. ಆದರೆ ದೇವರು ಎಲ್ಲವನ್ನು ಮಾರ್ಪಡಿಸ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಇಟ್ ಚೇಂಜ್ ಎವ್ರಿಥಿಂಗ್ ಫಾರ್ ಅಸ್. ಅದಕ್ಕೋಸ್ಕರ ದೇವರು ನಮ್ಮ ಮನನೇತ್ರ ಬೆಳಗಿಸಲ್ಪಡಲಿ ಎಂಬುದಾಗಿ ನೋಡ್ತೇವೆ. ಕೊಲಸ್ಸೆ 1 ಮತ್ತು 3:5 ನೋಡಬೇಕಾದ್ರೆ ಅದೊಂದು ಮಾತು ಉಂಟು, ನಾನು ಓದಕ್ಕೆ ಇಷ್ಟಪಡ್ತೇನೆ. ಕೊಲಸ್ಸೆ ಅಲ್ಲಿ ಒಂದು ಮಾತು, 1ನೇ ಅಧ್ಯಾಯ ಅಲ್ಲಿರುವಂಥ ಮಾತೇನೆಂದರೆ, ಕೊಲಸ್ಸೆ ಪತ್ರಿಕೆ 1:3 ಓದಬೇಕಾದ್ರೆ, ಕ್ರಿಸ್ತ ಯೇಸುವಿನಲ್ಲಿ ನೀವು ಇಟ್ಟ ನಂಬಿಕೆ ವಿಷಯವಾಗಿಯೂ ದೇವಜನರ ಮೇಲಿರುವ ನಿಮ್ಮ ಪ್ರೀತಿ ವಿಷಯವಾಗಿ ನಾವು ಕೇಳಿ ಪರಲೋಕದಲ್ಲಿ ನಿಮಗೋಸ್ಕರ ಸಿದ್ಧವಾಗಿರುವ ಮಹಾಪದವಿಯನ್ನು ನೆನೆಸುತ್ತಾ ನಾವು ಪ್ರಾರ್ಥನೆ ಮಾಡುವಾಗೆಲ್ಲ ನಿಮ್ಮ ನಿಮಿತ್ತವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾಗಿರುವ ದೇವರಿಗೆ ಸ್ತೋತ್ರ ಮಾಡ್ತೇನೆ. ನೀವು ಆ ಪದವಿಯನ್ನು ಕುರಿತು ನಿಮ್ಮ ಬಳಿಗೆ ಬಂದಿರುವ ಸುವಾರ್ತೆ ಸತ್ಯವಾಕ್ಯ ಮೊದಲೇ ಕೇಳಿದ್ದೀರಿ. ಇಲ್ಲಿ ಪೌಲನು ಕೊಲಸ್ಸೆ ಸಭೆಗೆ ಬರೀಬೇಕಾದ್ರೆ ಪ್ರಾರಂಭದಲ್ಲಿ ಇಂಥ ಒಂದು ವಿಶೇಷವಾದಂಥ ಒಂದು ಸಂಗತಿಯನ್ನು ಅಲ್ಲಿ ತಿಳಿಯಪಡಿಸಿದ್ದಾನೆ. ಅಲ್ಲಿ 1 ಪೇತ್ರ 1:4-6 ನೋಡಬೇಕಾದ್ರೆ ದೇವರು ನಮ್ಮನ್ನೇನೆಂದರೆ ಲಯ ಕಳಂಕ ಕ್ಷಯವಿಲ್ಲದ ಬಾಧ್ಯತೆಯನ್ನು ಎದುರು ನೋಡೋದಕ್ಕಾಗಿ ನಮ್ಮನ್ನು ಮಾಡಿದ್ದಾನೆ. ಯಾವ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು ಎಂಬುದನ್ನು ಅಲ್ಲಿ ಪೇತ್ರನು ತಿಳಿಯಪಡಿಸಿದ್ದಾನೆ. ಅದು ಅನೇಕ ಸತ್ಯಗಳು ಉಂಟು. ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಓದುವಾಗ 27-29 ಪೇತ್ರ ಹೇಳ್ತಾರೆ, ಸ್ವಾಮಿ ಎಲ್ಲ ಬಿಟ್ಟು ನಿಮ್ಮ ಬಾಧಿಸು, ನಮಗೆ
ಮುಂದೆ ಏನುಂಟು, ಪರಲೋಕದಲ್ಲಿ ಏನುಂಟು ಎಂಬುದನ್ನು ಆ ರೀತಿಯಲ್ಲಿ ಕೇಳ್ತಿದ್ದಾನೆ. ಯೇಸು ಕ್ರಿಸ್ತನು ಹೇಳಬೇಕಾದ್ರೆ 100ಕ್ಕೆ 100 ನಿಮಗೆ ಸಿಗ್ತದೆ ಎಲ್ಲ ಬಿಟ್ಟಂಥವರಿಗೆ. ಅಂದರೆ ದೇವರ ಕರ್ತನ ಸೇವೆ ನಿಮಿತ್ತವಾಗಿ ಎಲ್ಲರೂ ಕಳ್ಕೊಂಡಂಥವರು, ತ್ಯಜಿಸಿದಂಥವರಿಗೆ ದೇವರ ಆಶೀರ್ವಾದ, ಮಹಿಮೆಯ ಸಂಗತಿಗಳು ಪರಲೋಕ ದೇವರು ಹೇಗೆ ಅದನ್ನು ಒದಗಿಸ್ತಾನೆ ಎಂಬುದನ್ನು ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಅನೇಕ ಸತ್ಯಗಳು ಉಂಟು, ನನಗೆ ಸಮಯ ಇಲ್ಲ ಹೇಳೋದಕ್ಕೆ. ಆದರೆ ದೇವರ ಮಕ್ಕಳ ಮಹಿಮೆ, ಆ ಪದವಿ, ಅದು ನೋಡಬೇಕಾದ್ರೆ ಈ ಲೋಕದಲ್ಲಿ ಕಷ್ಟಗಳು, ಸಮಸ್ಯೆಗಳು, ಕೊರತೆಗಳು ಅನೇಕ ವೇಳೆ ನಮ್ಮ ಜೀವಿತ ಬರ್ತದೆ. ಆದರೆ ಇಟ್ಸ್ ನಥಿಂಗ್. ಎಲ್ಲ ನಮ್ಮ ದೃಷ್ಟಿ ಕೋಣ ಪ್ರಿಯರು ಯಾವಾಗಲೂ ಕರ್ತನ ಕಡೆ ಇರಬೇಕು. 4ನೇದಾಗಿರುವಂಥದ್ದು ಒನ್ ಲಾರ್ಡ್. ನಿಮ್ಮೆಲ್ಲರಲ್ಲಿ ಇರುವಂಥ ಅಂದರೆ ಕರ್ತನ, ನಿಮಗೆ ಎಲ್ಲರಿಗಿರುವಂಥ ಕರ್ತನು ಒಬ್ಬನೇ. ಅಲ್ಲಿರುವಂಥ ಸತ್ಯ ಏನಂತ ಹೇಳಿದ್ರೆ, ಅನೇಕ ಸತ್ಯಗಳನ್ನು ಆಲೋಚನೆ ನೋಡಬೇಕಾದ್ರೆ 1 ಕೊರಿಂಥ 8:6 ನೋಡ್ತೇವೆ. ನಮಗೆ ಒಬ್ಬನೇ ಕರ್ತನು, ಆತನು ಯೇಸು ಕ್ರಿಸ್ತನೇ, ಆತನ ಮುಖಾಂತರ ಸಮಸ್ತ ಉಂಟಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನ ಒಡೆತನ, ಅಧಿಕಾರ, ಆತನು ಯಾರಾಗಿದ್ದಾನೆ, ಯೇಸು ಕ್ರಿಸ್ತನ ಮಹಿಮೆಯ ಪ್ರಭಾವವನ್ನು ನಾವು ಅದನ್ನು ಆಲೋಚಿಸಬೇಕಾದರೆ ಅದು ಭಾಳ ವಿಶೇಷವಾದ ಸಂಗತಿ. ಯೇಸು ಕ್ರಿಸ್ತನ ಒಡೆತನದಲ್ಲಿ ಯೇಸು ಕ್ರಿಸ್ತನ ಮಾಡಿದಂಥ ಕಾರ್ಯ, ಒಡೆಯನು ರಾಜಾದಿ ರಾಜನು ಎಂಬುದಾಗಿ ನೋಡಬೇಕಾದರೆ ಆತ ನಮಗೋಸ್ಕರ ತನ್ನ ಈ ಲೋಕಕ್ಕೆ ಬಂದು ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ನಮಗೆ ಒಬ್ಬನೇ ಕರ್ತನಾಗಿದ್ದಾನೆ, ಆತನ ಮೂಲಕ ನಮ್ಮ ಪಾಪ ಪರಿಹಾರ ಆಯಿತು, ಕರ್ತನ ಅನ್ಯೋನ್ಯತೆಗೆ ಸೇರಿಸಲ್ಪಟ್ಟಿದ್ದೇವೆ. 5ನೇದಾಗಿರುವಂಥದ್ದು ಒನ್ ಫೇತ್. ನಮ್ಮ ಭರವಸೆಯೂ ಒಂದೇ. ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಏನು ದೇವರು ಮಾಡಿರುವ ಸಂಗತಿ, ಆ ಒಂದೇ ನಂಬಿಕೆಯಲ್ಲಿ ಜೀವಿಸುವಂತೆ ಪರಿಶುದ್ಧಾತ್ಮನ ಫಲ ಅದು. ಏನಂದರೆ ನಂಬಿಕೆ ಅಂತ ಹೇಳಬೇಕಾದ್ರೆ, ಆ ನಂಬಿಕೆ ಉಂಟಾಗುವಾಗ ದೇವರ ವಾಕ್ಯದ ಮೂಲಕ ನಂಬಿಕೆ ಉಂಟಾಗ್ತದೆ. ದೇವರ ವಾಕ್ಯ ನಂಬಿಕೆಯಲ್ಲಿ ಸ್ಥಿರವಾಗಿರಬೇಕೆಂಬುದಾಗಿ ದೇವರು ನಮಗೆ ಆಜ್ಞಾಪಿಸುವಂಥವನಾಗಿದ್ದಾನೆ. ನಾವೆಲ್ಲರೂ ನಂಬಿಕೆಯುಳ್ಳವರಾಗಿ ಆ ಒಂದೇ ಕಟ್ಟಲ್ಪಟ್ಟಂಥ ಆ ಒಂದು ಪರಿಶುದ್ಧಾತ್ಮ ಐಕ್ಯತೆಯಲ್ಲಿ ಜೀವಿಸಬೇಕೆಂಬುದಾಗಿ ನಾವು ನೋಡ್ತೇವೆ. ಆಮೇಲೆ ಯೂದ 3ನೇ ವರ್ಷದಲ್ಲಿ ನೋಡುವಾಗ, ನಂಬಿಕೆಯನ್ನು ಕಾಪಾಡಿಕೊಳ್ಳುವುದನ್ನು ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುತ್ತೇನೆ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ನಂಬಿಕೆ ಅಂತ ಹೇಳಿದ್ರೆ ಅದು ಅನೇಕ ವೇಳೆ ಎಫೆಸ ಪತ್ರಿಕೆ 6ನೇ ಅಧ್ಯಾಯ ನಾವು 13ರಿಂದ ಓದಬೇಕಾದ್ರೆ, ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಬೇಕಾದರೆ ನಂಬಿಕೆ ಎಂಬ ಗುರಾಣಿ ಹಿಡ್ಕೊಳ್ರಿ, ಅದರಿಂದ ಅಗ್ನಿಬಾಣಗಳನ್ನು ಆರಿಸರಾಗುವಿರಿ. ಕ್ರಿಸ್ತಿಯ ಜೀವಿತಕ್ಕೆ ಬೇಕಾದ ನಂಬಿಕೆ ಪ್ರಿಯರೇ. ನಮ್ಮ ನಂಬಿಕೆ ಎಷ್ಟು ಮಟ್ಟಿನ ಬಲವಾಗಿರ್ತೇವೋ ಸಮಸ್ಯೆಗಳನ್ನು, ಸೈತಾನ ಕಾರ್ಯಗಳನ್ನು ಎದುರಿಸೋದಕ್ಕೆ ಸಾಧ್ಯತೆ ಉಂಟು. ಅದಕ್ಕೋಸ್ಕರ 1 ಪೇತ್ರ 5ನೇ ಅಧ್ಯಾಯ 8 ನೋಡಬೇಕಾದ್ರೆ ಅಲ್ಲಿ ಸೈತಾನ ಕಾರ್ಯಗಳು ಬರುವಾಗ ನಂಬಿಕೆ ದೃಢವಾಗಿದ್ದವನನ್ನು ಸೈತಾನ ಎದುರಿಸ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕೊನೆಯದಾಗಿ 6ನೇದಾಗಿ ಅಂದರೆ ಸ್ನಾನ ದೀಕ್ಷೆ ಒಂದೇ. ಅಲ್ಲಿ ಪೌಲ ನೋಡಿ ಕೆಲವು ಸತ್ಯಗಳು ಒಂದೊಂದೇ ವಿಷಯ ತರ್ತಿದ್ದಾನೆ. ಅಂದರೆ ನಮ್ಮ ಬ್ಯಾಪ್ಟಿಸಮ್ ಎಂಬುದಾಗಿ ನೋಡ್ತೇವೆ. ನಮಗೆ ಗೊತ್ತುಂಟು, ಯೇಸು ಕ್ರಿಸ್ತ ನಂಬಿದಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಅದು ಯೇಸು ಕ್ರಿಸ್ತನ ಮರಣದಲ್ಲಿ ಮತ್ತು ಆತನ ಪುನರುತ್ಥಾನದ ಐಕ್ಯವಾಗುವುದಕ್ಕೋಸ್ಕರ ನಾವು ನೀರಿನಲ್ಲಿ ಮುಳುಗುವಾಗ ನಾನು ಲೋಕದ ಪಾಲಿಗೆ ಸತ್ತಿದ್ದೇನೆ ಮತ್ತು ಕ್ರಿಸ್ತನಿಗಾಗಿ ನಾವು ಜೀವಿಸ್ತೇನೆಂಬ ಪ್ರತಿಷ್ಠೆಯ ಜೀವಿತ, ಹೊಸವನಾಗಿ ಕರ್ತನಿಗಾಗಿ ಜೀವಿಸ್ತೇನೆಂಬ ಪ್ರತಿಷ್ಠೆ ನಾವು ನೀರಿನ ಮುಳುಗಿ ಎದ್ದೇಳುವಾಗ ಅದು ಏನಂದರೆ ಒಂದು ಚಿಹ್ನೆ, ಅಂದರೆ ಔಟ್ವರ್ಡ್ ಟೆಸ್ಟಿಮನಿ ಎಂಬುದಾಗಿ ನಾವು ನೋಡ್ತೀವಿ. ಯೇಸು ಕ್ರಿಸ್ತನನ್ನು ನಾನು ನಂಬಿದ್ದೇನೆ ದೃಢೀಕರಿಸುವಂಥ ಸಂಗತಿಯಲ್ಲಿ ಅಂತ ಹೇಳಿದ್ರೆ ಈ ಬ್ಯಾಪ್ಟಿಸಮ್, ಈ ದೀಕ್ಷಾ ಸ್ನಾನ ಅಂತ ಹೇಳಬೇಕಾದ್ರೆ ನಾನು ಕರ್ತನಲ್ಲಿ ಐಕ್ಯವಾಗಿದ್ದೇನೆ, ಆತನ ಮರಣದಲ್ಲಿ ಆತನ ಪುನರುತ್ಥಾನದಲ್ಲಿ ಐಕ್ಯವಾಗಿ ನಾನು ಕರ್ತನಿಗಾಗಿ ಜೀವಿಸ್ತೇನೆ ಎಂಬಂಥ ಆ ದೃಢತೆಯಲ್ಲಿ, ಆ ನಿರೀಕ್ಷೆಯಲ್ಲಿ, ಪ್ರತಿಷ್ಠೆಯಲ್ಲಿ ನಾವು ಜೀವಿಸುವಂಥವರಾಗಿದ್ದೇವೆ. ನಮಗೆ ಅದು ಅನೇಕ ಸತ್ಯಗಳು ನಾವು ಕೇಳಿದ್ದೇವೆ, ತಿರುಗಿ ಅದನ್ನು ರಿಪೀಟ್ ಮಾಡಬೇಕಾದ್ರೆ ಅದಕ್ಕೆ ಗಲಾತ್ಯ ಪತ್ರಿಕೆ 3:27-28 ನೋಡಬೇಕಾದ್ರೆ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸ್ಕೊಂಡವರು ನೀವೆಲ್ಲರೂ ಎಂಬುದಾಗಿ ಆತನ ಮಾತನ್ನು ಹೇಳ್ತಿದ್ದಾನೆ. ಆದರೆ ಅದರಿಂದ ಅನೇಕ ಭಾಗದಲ್ಲಿ ನೋಡಬೇಕಾದ್ರೆ ಸಂಗತಿಗಳು, ನಾವು ಒಂದೇ ದೇಹಕ್ಕೆ ಸೇರಿದವರಾಗಿರಬೇಕಾದ್ರೆ 6 ವಿಷಯಗಳನ್ನು ನಾನು ಗಮನಿಸ್ತಿರ್ಬೇಕಾದ್ರೆ, ನೀವು ಅದನ್ನು ಓದುವಾಗ, ಧ್ಯಾನಿಸುವಾಗ ಪರಿಶುದ್ಧಾತ್ಮ ತಾನೇ ನಿಮಗೆ ಹೆಚ್ಚಿನ ಸತ್ಯಗಳನ್ನು ತಿಳಿಯಪಡಿಸುವನಾಗಿದೆ. ಅದರಿಂದ ಸಮಯ ಹೆಚ್ಚಿಲ್ಲದಿದ್ದರಿಂದ ನಾನು ಕೆಲವು ಸತ್ಯಗಳನ್ನು ಹಾಗೆ ಹೇಳಿದ್ದೇನೆ. ಕರ್ತನ ತಾನೇ ನಮ್ಮ ಜೀವಿತ ನಂಬಿಕೆಯಲ್ಲಿ ನಾವು ದೃಢವಾಗಿದ್ದು, ಮಾತ್ರ ಕರ್ತನ ಐಕ್ಯತೆಯಲ್ಲಿ ನಾವು ಕರ್ತನ ಮರಣದಲ್ಲಿ ಪುನರುತ್ಥಾನದ ಐಕ್ಯವಾಗಿರುವಾಗ ನಾವು ಕೊನೆಯವರೆಗೂ ಕರ್ತನಿಗಾಗಿ ನಂಬಿಗಸ್ತ ಮಕ್ಕಳಾಗಿ ಜೀವಿಸುವಂತೆ ದೇವರು ತನ್ನ ಕೃಪೆಯನ್ನು ನೀಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ಮಾತುಗಳನ್ನು ಆಶೀರ್ವದಿಸಲಿ. ಕುಟುಂಬ ಮತ್ತು ಸಭೆ, ದೇವರು ನಮ್ಮನ್ನು ಒಂದೇ ದೇಹಕ್ಕೆ ಸೇರಿಸಿರುವಾಗ ಅದನ್ನು ನಡ್ಕೊಳ್ಳಬೇಕಾದ ರೀತಿ, ವರ್ತಿಸಬೇಕಾದ ರೀತಿಯಲ್ಲಿ ನಾವು ಕರ್ತನ ಮಕ್ಕಳಿಗೆ ತಕ್ಕಾಗಿ ನಡ್ಕೊಳ್ಳುವಂತೆ ದೇವರೇ ನಿನ್ನ ಕೃಪೆಯನ್ನು ಅನುಗ್ರಹಿಸಿ ಎಂಬುದಾಗಿ ನಾವು ಬೇಡಿಕೊಳ್ಳಬೇಕಾಗಿ ದೇವರ ಮಾತುಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ.
ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ವಾಕ್ಯದ ಸತ್ಯತೆಗಳು ನಾವು ನೋಡುವಾಗ, ಧ್ಯಾನಿಸುವಾಗ ಅನೇಕ ರೀತಿಯಲ್ಲಿ ಈ ದಿನದಲ್ಲಿ ಕೊರತೆಗಳು, ಸಮಸ್ಯೆಗಳನ್ನು ನೋಡ್ತಾ ಇದ್ವಿ. ಆದರೆ ನಿನ್ನ ವಾಕ್ಯದ ಕಡೆಗೆ ನಮ್ಮ ಗಮನ, ಲಕ್ಷ್ಯ ಕರ್ತನೆ, ಈ ದಿನಗಳು ನಮ್ಮ ದೃಷ್ಟಿಕೋನ ನಿನ್ನ ಕಡೆ ಇರುವಂತೆ ದೇವರ ಕೃಪೆ ಮಾಡು. ಸೈತಾನ ಆಲೋಚನೆ ಕಾರ್ಯಗಳು, ಸ್ವಾರ್ಥ ಸಂಗತಿಗಳಿಂದ ನಮ್ಮನ್ನು ಬಿಡುಗಡೆ ಮಾಡು ಕರ್ತನೆ. ಈ ವಾಕ್ಯ ಕೇಳುವಂಥ ಒಬ್ಬೊಬ್ಬರ ಹೃದಯಗಳಲ್ಲಿ ಕಾರ್ಯ ಸಾಧಿಸಿ ನಾವು ಪೂರ್ಣ ದೀನತೆ, ನಮ್ರತೆಯುಳ್ಳವರಾಗಿ, ತಗ್ಗಿದವರಾಗಿ ಸಮರ್ಪಕವಾದ ಜೀವಿಸುವಂತೆ ನಡೆಸು. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆಯೇ, ಆಮೆನ್. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ